ಮ್ಯಾಂಗೋ ಪಚ್ಚ ಮೂವಿದ ಅಫಿಷಿಯಲ್ ಟ್ರೈಲರನ್ನು ಫೈನಲ್ ಆಗಿ ರಿಲೀಸ್ ಮಾಡಿದರು. ಇದನ್ನು ನೋಡ್ಕೊಂಡು ನಾ ಮಾತ್ರ ಒಂಥರ ಸೈಕಣ ಆದ್ನಿ ಅಂತ ಹೇಳ್ಬೋದು. ಆ ಥರ ಐತಿ ಈ ಒಂದು ಟ್ರೈಲರ. ಈ ಒಂದು ಮೂವಿ ಒಳಗೆ ಹೀರೋ ರೋಲ್ ಒಳಗೆ ಸಂಜಿತ್ ಅವರು ಇರ್ತಾರೋ. ಆನಂತರ ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿದ್ದು ಮತ್ತು ರಿಟರ್ನ್ ಮಾಡಿದ್ದ ವಿವೇಕ್ ಅವರ. ಇನ್ನು ಈ ಒಂದು ಮೂವಿದ ಸ್ಟೋರಿ ಲೈನ್ಗೆ ನಾ ಬರ್ತಾನೋ ಏನಿರ್ತೈತಪ್ಪ ಅಂದರೆ, ಇದು ತೋರಿಸಿದ ಪ್ರಕಾರ ನೋಡೋದಾದ್ರೆ ಒಂದು ಏನು ಗಾಂಜಾ ಮಾಫಿಯಾ ಅಂತವಲ್ಲ, ನಾವು ಒಂದು ಗಾಂಜಾ ಮಾಫಿಯಾ, ರಾಜಕೀಯ, ಒಂದು ಫ್ಯಾಮಿಲಿ ಡ್ರಾಮಾ, ಆನಂತರ ಒಂದು ಲವ್ವ, ಈ ರೀತಿಯಾದ ಎಲ್ಲ ಫ್ಯಾಕ್ಟ್ಗಳನ್ನು ಒಳಗೊಂಡಂಥ ಒಂದು ಆಲ್ರೌಂಡರ್ ಮೂವಿ ಡೆಫಿನೆಟ್ ಆಗಿ ಇದಾಗೋದೈತಿ. ಇನ್ನು ಇದಕ್ಕೆ ಏನೇನು ಇಷ್ಟ ಆಯ್ತು, ಏನೇನು ಕಷ್ಟ ಆಯ್ತು ಈ ಟ್ರೈಲರ್ ಅನ್ನೋ ಫ್ಯಾಕ್ಟ್ಗಳನ್ನು ನೋಡೋದಾದ್ರೆ, ಫಸ್ಟ್ನಾಗ ನನಗೆ ಇಷ್ಟ ಆಗಿದ್ದ ಅವರ ಒಂದು ಹೀರೋ ರೋಲಾಗಿ ಏನು ಅಭಿನಯವನ್ನು ಮಾಡ್ತಾರಲ್ಲ ಅವರ ಆ್ಯಕ್ಟಿಂಗ ಟಾಪ್ ಕ್ಲಾಸ್ ಒಳಗೆ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ಪ್ರತಿಯೊಂದು ಡೈಲಾಗ್ ಡೆಲಿವರಿ ಕೂಡ ಪರ್ಫೆಕ್ಟಾಗಿ ಒಂದು ಮ್ಯಾಚಿಂಗ್ ಇತ್ತು, ಎಲ್ಲ ಕೂಡ ಪರ್ಫೆಕ್ಟ್ ಒಳಗಿತ್ತು. ಆನಂತರ ಈ ಒಂದು ಮೂವಿ ಒಳಗೆ ಉಳಿದಂಥ ಕ್ಯಾರೆಕ್ಟರ್ಗಳನ್ನು ಕೂಡ ನೋಡ್ರೆ ಅವರು ಕೂಡ ತಮ್ಮ ಬೆಸ್ಟನ್ನು ನೀಡಿದರು. ಅದ ಕಾರಣಕ್ಕನ ಈ ಒಂದು ಏನು ಟ್ರೈಲರ್ ಐತಲ್ಲ, ಕೇವಲ 18 ತಾಸು ಒಳಗೆ 10 ಲಕ್ಷ ವೀಕ್ಷಣೆಯನ್ನು ಕೂಡ ಪಡ್ಕೊಂಡೈತಿ. ಇದನ್ನು ನೋಡ್ಕೊಂಡು ನಾ ಮಾತ್ರ ಭಾಳಷ್ಟು ಸರ್ಪ್ರೈಸ್ ಆದ್ನಿ, ಇಷ್ಟು ವೀಕ್ಷಣೆ ಇದಕ್ಕೆ ಹೆಂಗೆ ಬಂದು ಅಂತೇಳಿ. ಆನಂತರ ಒಂದು ಟ್ರೈಲರ್ ನೋಡಿದಾಗ ಗುರ್ತಾತು ಇದು ಡೆಫಿನೆಟ್ ಆಗಿ ಒಂದು ಚಲೋ ಐತಿ, ಆ ಕಾರಣಕ್ಕನ ಇಷ್ಟು ವೀಕ್ಷಣೆಯನ್ನು ಪಡ್ಕೊಂಡೈತಿ ಅನ್ನೋ ಫೀಲ್ ನಂಗೆ ಡೆಫಿನೆಟ್ ಆಗಿ ಬಂತು. ಆನಂತರ ಇದ್ರೊಳಗೆ ಒಂದು ಲೈಕ್ ಆದ ಫ್ಯಾಕ್ಟ್ಗಳಂದ್ರೆ ಒಂದು ಸಿನಿಮಾಟೋಗ್ರಫಿ ಅಂತ ಹೇಳ್ಬೋದು. ಏನೋ ಒಂದು ಕ್ಯೂರಿಯಾಸಿಟಿಯನ್ನು ಆಡಿಯನ್ಸ್ ಒಳಗೆ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾರು ಅನ್ನೋ ಫೀಲ್ ಡೆಫಿನೆಟ್ ಆಗಿ ಈ ಒಂದು ಓವರಾಲ್ ಆಗಿ ಟ್ರೈಲರ್ ನೋಡುವಾಗ ಎಲ್ಲ ಕಡೆ ಇತ್ತು. ಇನ್ನು ಟ್ರೈಲರನ್ನು ಯಾವ ಕಾರಣಕ್ಕೆ ರಿಲೀಸ್ ಮಾಡಿದ್ದಾರೆ ಅಂತ ಅನಿಸ್ತಂದ್ರೆ, ನಂಗೆ ಒಬ್ಬ ಹೀರೋನನ್ನು ಬಿಲ್ಡಪ್ ಮಾಡೋಕ್ಕೋಸ್ಕರ ಒಂದು ಟ್ರೈಲರನ್ನು ರಿಲೀಸ್ ಮಾಡಿದ್ದಾರೆ ಅಂತ ಅನಿಸ್ತು. ಕಾರಣ ಕಂಪ್ಲೀಟಾಗಿ ಒಂದು ಹೀರೋನ ಹೆಂಗಿದ್ದ ಹೆಂಗಾದ ಅನ್ನೋದನ್ನು ತೋರಿಸ್ಕೊಡ್ತಾರೋ. ಮೊದಲನೇಕ ಪ್ರಶಾಂತ್ ಆಗಿದ್ದವ ಪಚ್ಚ ಹಾಕನು, ಪಚ್ಚ ಆಗಿದ್ದವ ಒಂದು ಮ್ಯಾಂಗೋ ಪಚ್ಚ ಹಾಕನು. ಈಗ ಪ್ರಶಾಂತ್ ಇದ್ದಾಗ ಭಾಳಷ್ಟು ಇನ್ನೋಸೆಂಟ್ ಇದ್ದ, ಪಚ್ಚ ಆದಾಗ ಒಂಥರ ಬೇರೆ ಥರನೇ ಇದ್ದ. ಆನಂತರ ಮ್ಯಾಂಗೋ ಪಚ್ಚ ಆದಾಗ ಮಾತ್ರ ಈತ ರೌಡಿ ಆಗಿರೋ ಚಾನ್ಸ ಭಾಳ ಐತಿ. ಅಂದ್ರೆ ಒಣ್ಣೆಗೆ ತೋರಿಸ್ತಾರೋ ಒಂದು 300-500 ಕಿಲೋ ಒಂದು ಗಾಂಜಾನ ಒಂದು ಮೈಸೂರಿಗೆ ಹಿಡ್ದಾರ ಅಂತೇಳಿ. ಆನಂತರ ಇವರನ್ನು ತೋರಿಸ್ತಾರಂದ್ರೆ ಇದರ ಅರ್ಥ ಆ ಗಾಂಜಾಕ್ಕೂ ಮತ್ತು ಪಚ್ಚನಿಗೂ ಏನೋ ಒಂದು ಲಿಂಕ್ ಐತಿ. ಆ ಒಂದು ಲಿಂಕನ್ನು ನಾವು ಮೂವಿ ನೋಡಬೇಕು, ಅವಾಗ ನಮಗೂ ಗುರ್ತಾಕೈತಿ. ಆನಂತರ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಕ್ಕೆ ನಿಂತಾನು ನಮ್ಮ ಪಚ್ಚ. ಈತ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೋ ಇನ್ನೆಲ್ಲೋ, ಈ ರೀತಿಯಾದ ಎಲ್ಲ ಫ್ಯಾಕ್ಟ್ಗಳು ಒಂದು ಮೂವಿ ಒಳಗೆ ನಮ್ಗೆ ಗುರ್ತಾಗ್ತಾವೆ. ಆನಂತರ ಈ ಒಂದು ಮೂವಿ ಒಳಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆನಂತರ ಒಂದು ಕ್ರಿಯೇಟ್ ಮಾಡಿದಂಥ ಸೆಟ್ಗಳಾಗಲಿ ಎಲ್ಲ ಕೂಡ ಹೇಳ್ತಾನು ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು. ಓವರಾಲ್ ಆಗಿ ಈ ಒಂದು ಟ್ರೈಲರ್ಗೆ ನನ್ನ ಕಡೆಯಿಂದ 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನು. ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಆ ಕಾರಣಕ್ಕೆ. ಇನ್ನು ನಾನು ಆಲ್ರೆಡಿ ಹೇಳಿದಂಗೆ ಸಂಚಿತ್ ಅವ್ರ ಆ್ಯಕ್ಟಿಂಗ್ ಮಾತ್ರ ನನಗೆ ಭಾಳಷ್ಟು ಲೈಕ್ ಆಯ್ತು. ಇವರ ಡೈಲಾಗ್ರಿಂದ ಹಿಡಿದ ಫೈಟಿಂಗ್ ಸೀನ್ವರೆಗೂ ಕೂಡ ಎಲ್ಲ ನಾನು ಡೀಟೇಲ್ ಆಗಿ ನೋಡಿದ್ನಿ. ಭಾಳಷ್ಟು ಬೆಟರ್ ಒಳಗೈತಿ. ಆನಂತರ ಒಂದು ಫ್ಯಾಮಿಲಿ ಒಳಗೆ ಭಾಳಷ್ಟು ಎಮೋಷನ್ ಡೈಲಾಗ್ ಕೂಡ ಇದ್ರೊಳಗೆ ಅದ, ಒಂದೊಂದು ನೋಡ್ತೇವೆ ನಾವು. ಅಂದ್ರೆ ಒಂದು ಫ್ಯಾಮಿಲಿ ಡ್ರಾಮಾ ಕೂಡ ಆಗೋದೈತಿ ಈ ಒಂದು ಮೂವಿ. ಅಂದ್ರೆ ಟೋಟಲ್ ಆಗಿ ಹೇಳೋದಾದ್ರೆ ಎಲ್ಲವನ್ನು ಒಳಗೊಂಡಿದ್ದ. ಅಂದ್ರೆ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಆಲ್ರೌಂಡರ್ ಮೂವಿ. ಈ ಒಂದು ಮೂವಿ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನ? ಟ್ರೈಲರ್ ನೋಡಿದ್ರೆ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಡೆಫಿನೆಟ್ ಆಗಿ ನನಗೆ ತಿಳಿಸ್ರಿ. ಓಕೆ, ಇದಾಗಿತ್ತು ಮ್ಯಾಂಗೋ ಪಚ್ಚ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ.